ನಮಸ್ಕಾರ. ಕನ್ನಡ ಒನ್‌ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ನಂತರ ನೆಕ್ಸ್ಟ್ ಹೂ ಅನ್ನುವಂಥ ಪ್ರಶ್ನೆಗಳು. ಯಾರು ನೆಕ್ಸ್ಟ್ ಟಾರ್ಗೆಟ್ ಯಾರಾಗ್ತಾರೆ? ಯಾವ ಮಂತ್ರಿಯ ಮೇಲೆ ಈಗ ಯುವ ಜನತೆ ಮುಗಿಬೀಳುತ್ತೆ ಅಂತ. ಹಾಗೆ ನೋಡಿದ್ರೆ ಸಾಕಷ್ಟು ಜನ ಅನ್ಕೊಂಡಿರೋದು ನಿತಿನ್ ಗಡ್ಕರಿ ಎಥನಾಲ್ ಮಿನಿಸ್ಟರ್ ಕಬ್ಬು ಹಿಡ್ಕೊಂಡು ನಮ್ಮ ಇಂಜಿನ್ಗಳನ್ನ ಹಾಳು ಮಾಡ್ತಿರುವಂತಹ ನಿತಿನ್ ಗಡ್ಕರಿನೇ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಅನ್ನುವ ರೀತಿಯಲ್ಲಿ E20 ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಸ್ಥಾಪನೆಯಾಗಿದೆ. ಅಂದ್ರೆ ಪಕ್ಷ ಅಲ್ಲ, ರಾಜಕೀಯ ಪಕ್ಷ ಅಲ್ಲ, ಕಾಕ್ರೋಚ್ ಜನತಾ ಪಾರ್ಟಿಯ ರೀತಿಯಲ್ಲೇ ಕ್ಯಾಂಪೇನು. ಅದಕ್ಕೆ ಆಲ್ರೆಡಿ ಲಕ್ಷಾಂತರ ಜನ ಫಾಲೋವರ್ಸ್ ಹುಟ್ಟುಕೊಂಡಿದ್ದಾರೆ. ಆದರೆ ಆ ಹೋರಾಟಕ್ಕಿಂತ ಮೊದಲೇ ನಿತಿನ್ ಗಡ್ಕರಿಗೆ ಕೈ ಇಡೋದಕ್ಕಿಂತ ಮೊದಲೇನೆ ಅಮಿತ್ ಶಾ ನೆಕ್ಸ್ಟ್ ಟಾರ್ಗೆಟ್ ಆಗಬಹುದು ಅನ್ನುವಂತಹ ಬೆಳವಣಿಗೆಗಳು ಸದ್ದಿಲ್ಲದೆ ನಡೀತಾ ಇದ್ದಾವೆ. ಸದ್ದಲ್ಲೇ ನಡೀತಾ ಇದೆ, ಬಟ್ ಹೊರ ಜಗತ್ತಿಗೆ ಅದು ಗೊತ್ತಾಗ್ತಿಲ್ಲ. ಬಿಹಾರದಲ್ಲಿ ವಿದ್ಯಾರ್ಥಿಗಳ ಹೋರಾಟ ನಿಂತಿಲ್ಲ. ಜಂತರ್ ಮಂತರ್ನಲ್ಲಿ ಹೋರಾಟ ನಿಂತರು. ಬಿಹಾರದಲ್ಲಿ, ಅದರಲ್ಲೂ ಪಟ್ನಾದಲ್ಲಿ ಪ್ರತಿಭಟನೆಗಳು, ಹೋರಾಟ, ಯುವ ಜನತೆಯ ಹೋರಾಟ, ಜನ್ಸಿ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಮತ್ತು ಅದನ್ನ ಹತ್ತಿಕ್ಕೋದಕ್ಕೆ ಪೊಲೀಸರು AK-47 ಬಳಸಿದ್ದಾರೆ. AK-47 ಈ ದೇಶದ ಮಕ್ಕಳ ವಿರುದ್ಧ, ಈ ದೇಶದ ವಿದ್ಯಾರ್ಥಿಗಳ ವಿರುದ್ಧ, ದೇಶದ ಶತ್ರುಗಳು, ಗಡಿಯಾಚೆಗಳ ಶತ್ರುಗಳು ಆರ್ಮಿಯಲ್ಲಿ ಬಳಸಬೇಕಾದಂತಹ AK-47 ಅನ್ನ ಅಲ್ಲಿನ ಪೊಲೀಸರು ಬಳಸಿದ್ದಾರೆ. ಅದೊಂದೇ ಅಲ್ಲ, ಬೇರೆ ಬೆಳವಣಿಗೆಗಳು ಇದ್ದಾವೆ, ಬೇರೆ ಕಾರಣಗಳು ಇದ್ದಾವೆ. ನೆಕ್ಸ್ಟ್ ಟಾರ್ಗೆಟ್ ಅಮಿತ್ ಶಾ ಅನ್ನೋದಕ್ಕೆ. ಸೊ ಏನು ಅದು ಮಾಹಿತಿ, ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೆಕ್ಸ್ಟ್ ಟಾರ್ಗೆಟ್ ನಿತಿನ್ ಗಡ್ಕರಿ ಆಗೋದಕ್ಕಿಂತ ಮೊದಲು ಅಮಿತ್ ಶಾ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಲ್ಲಿ ಅವರು ಸಫಲ ಆಗಿದ್ದಾರೆ. ಅಲ್ಲಿಗೆ ನಮ್ಮಲ್ಲಿ ರಾಜಕೀಯ ಅಥವಾ ರಾಜೀನಾಮೆ ಕೊಡುವಂತಹ ಸಂಸ್ಕೃತಿನೇ ಇಲ್ಲ ಅಂತ ಹೇಳ್ಕೊಂಡು ಬರ್ತಿದ್ದಂತಹ ಬಿಜೆಪಿ ಮಂಡಿಯೂರಿ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. NDA ಮೋದಿಯ ಮಂತ್ರಿ ರಾಜೀನಾಮೆ ಕೊಡುವ ಮೂಲಕ ಚರಿತ್ರೆ ನಿರ್ಮಾಣ ಆಯಿತು. ಆ ಗೆಲುವಿನ ರುಚಿಯನ್ನ ಈ ದೇಶದ ಯುವ ಜನತೆ, ಜನ್ಸಿ, ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ಪಡ್ಕೊಂಡ್ರು. ಸೊ ಅವರು ಅಲ್ಲಿಗೆ ನಿಲ್ಲಿಸುವಂತಹ ಯಾವ ಲಕ್ಷಣ ಇಲ್ಲ, ಯಾಕಂದ್ರೆ ಜಯದ ರುಚಿ ಸಿಕ್ಕಿಬಿಟ್ಟಿದೆ ಅವರಿಗೆ. ಸೊ ಈಗ ಏನೇ ನಡೆದರೂ ಹೋರಾಟ ನಡೆಯುವ ಸಾಧ್ಯತೆಗಳಿದೆ. ಈ ಸರ್ಕಾರ ಒಂದು ತಪ್ಪು ಹೆಜ್ಜೆ ಇಟ್ರೆ ಹೋರಾಟ. ಬಿಹಾರದಲ್ಲಿ ಅದು ಮುಂದುವರಿತಾನೆ ಇದೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಸೊ ಎಲ್ಲರೂ ಅನ್ಕೊಂಡಿದ್ದು ನಿತಿನ್ ಗಡ್ಕರಿ ನೆಕ್ಸ್ಟ್ ಟಾರ್ಗೆಟ್ ಆಗಬಹುದು. ಯಾಕೆಂದ್ರೆ ಗಾಡಿಗಳು, ಅದು ಬಸ್ಸು, ಲಾರಿ, ಬೈಕು, ಕಾರು ಎಲ್ಲವೂ ಸಹ ಈ E20 ಹೆಸರಿನಲ್ಲಿ ನಾಶ ಆಗ್ತಿದಾವೆ. ಇಂಜಿನ್ಗಳು ಹಾಳಾಗ್ತಿದಾವೆ, ಮೈಲೇಜ್ ಬಿದ್ದು ಹೋಗ್ತಾ ಇದೆ, ನಮ್ಮ ಗಾಡಿಗಳು ಸರ್ವನಾಶ ಆಗ್ತಿದಾವೆ. ಸೊ ಎಥನಾಲ್ ಮಿನಿಸ್ಟರ್ ಗಡ್ಕರಿಯನ್ನ ನೆಕ್ಸ್ಟ್ ಟಾರ್ಗೆಟ್ ಮಾಡ್ಕೊಂಡು ಹೋರಾಟ ನಡೆಸ್ತಾರೆ, ಅವರೇ ನೆಕ್ಸ್ಟ್ ಟಾರ್ಗೆಟ್ ಅನ್ನುವ ಸೂಚನೆಗಳು ಅಥವಾ ಚರ್ಚೆಗಳು ನಡೀತಾ ಇತ್ತು. ಅದಕ್ಕಾಗಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ರೂಪದಲ್ಲಿ, ಇನ್ನೊಂದು ಪಕ್ಷದ ರೂಪದಲ್ಲಿ ಒಂದು ಕ್ಯಾಂಪೇನ್ ಶುರುವಾಯಿತು, ಒಂದು ವೆಬ್ಸೈಟ್ ಬಂತು, E20 E20 ಜನತಾ ಪಾರ್ಟಿ ಅಂತ. ಅದರಲ್ಲಿ ಕಳೆದ 5 ದಿನಗಳಲ್ಲೇನೆ ಸುಮಾರು ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಸೇರ್ಕೊಂಡಿದ್ದಾರೆ. 2-3 ಮಿಲಿಯನ್ ಫಾಲೋವರ್ಸ್ ಸೇರ್ಕೊಂಡಿದ್ದಾರೆ. ಅವರೆಲ್ಲರೂ ಸಹ ದೇಶವ್ಯಾಪಿ ಪ್ರತಿಭಟನೆಗಳನ್ನ ಮಾಡೋದಕ್ಕೆ ಅಲ್ಲಿ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಬಟ್ ಆ ಹೋರಾಟಕ್ಕೂ ಮೊದಲೇ, ಅಥವಾ ನೆಕ್ಸ್ಟ್ ವಿಕೆಟ್ ನಿತಿನ್ ಗಡ್ಕರಿ ಅನ್ನೋದಕ್ಕಿಂತ ಮೊದಲೇ ಅಮಿತ್ ಶಾ ಆಗುವ ಲಕ್ಷಣಗಳು ಕಾಣ್ತಾ ಇದೆ. ಯಾಕೆಂದ್ರೆ ದೇಶದಲ್ಲಿ ಆಗಿರುವ ಮತ್ತು ಆಗ್ತಾ ಇರುವಂತಹ ಬೆಳವಣಿಗೆಗಳು ಆ ರೀತಿ ಇದ್ದಾವೆ. ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಅಂದ್ರೆ, ಜಂತರ್ ಮಂತರ್ನಲ್ಲಿ ಹೋರಾಟ ನಿಂತೋಯ್ತು. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅವರ ಮುಖ್ಯ ಬೇಡಿಕೆಯಾಗಿತ್ತು. ಅದು ಕೊಟ್ಟ ತಕ್ಷಣನೇ ಅಲ್ಲಿ ಸೈಲೆಂಟ್ ಆದ್ರು, ಜನ ಮನೆಗೆ ಹೋದ್ರು. ಬಟ್ ಬಿಹಾರದಲ್ಲಿ, ಪಟ್ನಾದಲ್ಲಿ ಯುವ ಜನತೆ ಮನೆಗೆ ಹೋಗ್ತಾ ಇಲ್ಲ. ಜಂತರ್ ಮಂತರ್ಗೆ ಸಪೋರ್ಟ್ ಆಗಿ, ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಸಪೋರ್ಟ್ ಆಗೇ ಅಲ್ಲಿ ಬಿಹಾರದಲ್ಲಿ ಹೋರಾಟಗಳು ಶುರುವಾಗಿದ್ದು. ಇಲ್ಲಿ ನಿಲ್ತು, ಆದ್ರೆ ಅಲ್ಲಿ ನಿಲ್ತಾ ಇಲ್ಲ. ಅಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ, ಯುವ ಜನತೆ ದಿನ ಬೆಳಗಾದ್ರೆ ಬೀದಿಗೆ ಬರ್ತಿದ್ದಾರೆ. ನೀಟ್ ಪೇಪರ್ ಲೀಕ್ ಇಂದ ಹಿಡಿದು ನಿರುದ್ಯೋಗದ ವಿಚಾರ, ಶಿಕ್ಷಣದಲ್ಲಿನ ಕ್ವಾಲಿಟಿ, ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಅದನ್ನ ತಡೆಯೋದಕ್ಕೆ ಅಲ್ಲಿನ ಸರ್ಕಾರ ಇಲ್ಲದ ಪ್ರಯತ್ನ ನಡೆಸ್ತಾ ಇದೆ. ಲಾಠಿ ಚಾರ್ಜು, ಜಲಫಿರಂಗಿ, ಅಶ್ರುವಾಯು ಎಲ್ಲವನ್ನು ಜಂತರ್ ಮಂತರ್ನಲ್ಲಿ ಮಾಡಿದಂಥದ್ದು ಎಲ್ಲವನ್ನು. ಆದ್ರೆ ಅದಕ್ಕೂ ಮೀರಿ ಒಬ್ಬ ಪೊಲೀಸ್ AK-47 ತಗೊಂಡು ಪ್ರತಿಭಟನಾಕಾರರ ಕಡೆಗೆ ಶೂಟ್ ಮಾಡುವ ವಿಡಿಯೋ ಹೊರಗಡೆ ಬಂತು. ಅದು ಯುವ ಜನತೆಯನ್ನ ಈಗ ಕೆರಳಿಸಿದೆ.
ತನ್ನದೇ ದೇಶದ ಪ್ರಜೆಗಳು, ಅದರಲ್ಲೂ ಮಕ್ಕಳು, ವಿದ್ಯಾರ್ಥಿಗಳು, ಯುವ ಜನತೆಯ ವಿರುದ್ಧ ಪ್ರತಿಭಟನೆಯಲ್ಲಿ ಲಾಠಿ ಓಕೆ, ಅಶ್ರುವಾಯು ಓಕೆ, ಜಲಫಿರಂಗಿ ಓಕೆ, ಆದರೆ AK-47 ಬಳಸ್ತಾ ಇದ್ದೀರಲ್ಲ ನೀವು ಅಂತ ಆಕ್ರೋಶ ಜಾಸ್ತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾಗೆ ಮತ್ತೆ ಶಾಕ್ ಸಿಗುವ ಸಾಧ್ಯತೆ ಇದೆ. ಮತ್ತೆ ಅಂತ ಯಾಕೆ ಬಳಸ್ತಾ ಇದ್ದೀನಿ, ಇದು ಈಗ ಆಗ್ತಿರುವ ಬೆಳವಣಿಗೆ ಆದ್ರೆ ಆಗಿರುವ ಬೆಳವಣಿಗೆಗೆ ಈಗ ಶಿಕ್ಷೆ ಅಂತ ಒಂದಾಗಬೇಕಲ್ಲ ಅನ್ನುವ ಚರ್ಚೆಗಳಾಗ್ತಿದೆ. ಏನಾಗಿರುವ ಬೆಳವಣಿಗೆ? ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಯುವ ಜನತೆಯ ಮೇಲೆ ಆದಂತಹ ಕ್ರೌರ್ಯ. ನಿಮಗ್ ಗೊತ್ತು, ಜುಲೈ 20ನೇ ತಾರೀಕು ಈ ದೇಶಕ್ಕೆ ಕರಾಳ ದಿನ. ಯಾವ ರೀತಿ ದೆಹಲಿ ಪೊಲೀಸರು ಪ್ಲಸ್ ಸಿವಿಲ್ ಡ್ರೆಸ್ ನಲ್ಲಿ ಮುಖ ಮುಚ್ಕೊಂಡಿದ್ದಂತಹ ಒಂದಷ್ಟು ಗೂಂಡಾ ಪಡೆಗಳು ಪೊಲೀಸ್ ತರಾನೇ ಬಂದು ಪೊಲೀಸರ ಜೊತೆನೆ ನಿಂತು ಈ ದೇಶದ ಯುವ ಜನತೆಯನ್ನ, ಅದರಲ್ಲೂ ಮಕ್ಕಳು ಅಥವಾ ಮಹಿಳೆಯರು, ವಿದ್ಯಾರ್ಥಿನಿಯರು, ಯುವತಿಯರು ಅಂತ ನೋಡದೆ ಅವರನ್ನ ಪುರುಷ ಪೊಲೀಸರೇ ಸಾಕಷ್ಟು ಥಳಿಸಿರೋದು, ಅವರ ಜೊತೆ ಅಸಭ್ಯವಾಗಿ ವರ್ತಿಸಿರೋದು, ಎಲ್ಲೆಲ್ಲೋ ಲಾಠಿ ತುರುಕುವ ಪ್ರಯತ್ನ ಮಾಡಿರೋದು, ಇದೆಲ್ಲವೂ ನಡೀತು. ಅದರ ಜೊತೆಗೆ ನಿಷೇಧಿತ ಪ್ಯಾಲೆಟ್ ಗನ್ಸ್ ಬಳಸಿರುವ ಆರೋಪಗಳು ಸಹ ಕೇಳಿಬಂದಿದ್ದಾವೆ. ಪ್ಯಾಲೆಟ್ ಗನ್ಸ್, ಎಲ್ಲದಕ್ಕೆ ಯಾರು ಜವಾಬ್ದಾರರು? ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಯೊಂದು ಕ್ರೌರ್ಯಕ್ಕೂ ಯಾರು ಜವಾಬ್ದಾರರು? ಅಮಿತ್ ಶಾ. ಯಾಕೆಂದ್ರೆ ದೆಹಲಿ ಪೊಲೀಸರು ಅಮಿತ್ ಶಾ ಅಡಿಯಲ್ಲೇ ಬರೋದು. ಅದು ಪೂರ್ಣ ಪ್ರಮಾಣದ ರಾಜ್ಯ ಅಲ್ಲ, ದೆಹಲಿ ಈ ದೇಶದ ರಾಜಧಾನಿ ಆಗಿರೋದ್ರಿಂದ ದೆಹಲಿಯ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರಲ್ಲ. ದೆಹಲಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದಿಲ್ಲ, ಅವರು ಅಮಿತ್ ಶಾ ಅಡಿಯಲ್ಲಿ ಬರ್ತಾರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾರೆ, ಕೇಂದ್ರ ಗೃಹ ಸಚಿವರ ಅಡಿಯಲ್ಲಿ ಬರ್ತಾರೆ. ಸೊ ಅದಕ್ಕೆ ಈಗ ಪನಿಷ್ಮೆಂಟ್ ಆಗ್ಬೇಕಲ್ಲ. ಆ ಪೊಲೀಸರು ಮಾಡಿರೋದಕ್ಕೆ ಹೊಣೆ ಯಾರು? ಅದಕ್ಕೊಬ್ರು ಹೊಣೆ ಹೊರಬೇಕಲ್ಲ. ಆ ಹೊಣೆಯನ್ನ ಅಮಿತ್ ಶಾ ಹೊರಬೇಕು ಅಂತ ಸಣ್ಣ ಮಟ್ಟದಲ್ಲಿ ಯುವ ಜನಾಂಗ, ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳು ಈಗ ಗಲಾಟೆ ಆರಂಭಿಸಿದವೆ, ಬೇಡಿಕೆಯನ್ನ ಮುಂದಿಟ್ಟಿದ್ದಾವೆ. ವಿರೋಧ ಪಕ್ಷಗಳು ಅದನ್ನ ಮುಂದಿಟ್ಕೊಂಡು ಸದನದಲ್ಲಿ, ಏನು ಮಳೆಗಾಲದ ಅಧಿವೇಶನ ಶುರುವಾಗಿದೆ, ಅಲ್ಲಿ ಗದ್ದಲ ಮಾಡಿದ್ದಾರೆ. ನಾಳೆ ಜಂತರ್ ಮಂತರ್ ಹೋರಾಟದ ಬಗ್ಗೆ ಡಿಸ್ಕಷನ್ ಇದೆ, ಚರ್ಚೆಗೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಚರ್ಚೆಗಳಾಗ್ತವೆ, ಅಲ್ಲಿ ಸರ್ಕಾರದಿಂದ ಏನು ಉತ್ತರ ಬರುತ್ತೆ, ಅದರ ಆಧಾರದ ಮೇಲೆ ಜೆನ್ಸಿ ಮತ್ತೆ ದೆಹಲಿಯ ಬೀದಿಗಳಲ್ಲಿ ಹೋರಾಟಕ್ಕೆ ಇಳಿಯುವ ಸಾಧ್ಯತೆಗಳಿದೆ. ಆ ಕ್ರೌರ್ಯ ಮೆರೆದದ್ದಕ್ಕೆ ಹೊಣೆಗಾರಿಕೆಯನ್ನ ಹೊತ್ತು ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವ ಬೇಡಿಕೆಯೊಂದಿಗೆ ಮತ್ತೊಂದು ಸುತ್ತಿನ ಹೋರಾಟ, ಅದು ಕಾಕ್ರೋಚ್ ಜನತಾ ಪಾರ್ಟಿ ಅಡಿಯಲ್ಲಿ ನಡೆಯುತ್ತೋ ಅಥವಾ ನಾಯಕತ್ವವೇ ಇಲ್ಲದೆ ಬಿಹಾರದಲ್ಲಿ ಏನ್ ನಡೀತಾ ಇದೆಯಲ್ಲ ಈಗ, ಬಿಹಾರದ ಹೋರಾಟದಲ್ಲಿ, ಪಟ್ನಾದ ಯುವ ಜನತೆಯ ಹೋರಾಟದಲ್ಲಿ ನಾಯಕತ್ವ ಇಲ್ಲ, ಎಲ್ಲ ತಾವಾಗಿ ತಾವೇ ಬರ್ತಿದ್ದಾರೆ, ಪ್ರತಿಭಟನೆಗಳಲ್ಲಿ ಪಾಲ್ಗೊಳ್ತಿದ್ದಾರೆ, ಬಿಜೆಪಿಯವರನ್ನ ಕಂಡ ಜಾಗದಲ್ಲಿ ಹೊಡಿತಾ ಇದ್ದಾರೆ, ಬಿಜೆಪಿಯ ಬಾವುಟ ಕಂಡ್ರೆ ಕಿತ್ತು ಬಿಸಾಕ್ತಿದ್ದಾರೆ, ಬಿಜೆಪಿಯ ಬಾವುಟ, ಸ್ಟಿಕ್ಕರು ಏನೇ ಹಾಕೊಂಡಿರುವಂತಹ ಗಾಡಿಗಳು ಸಿಕ್ಕಿದ್ರೆ ಅದನ್ನ ನಜ್ಜುಗುಜ್ಜು ಮಾಡಿ ಬಿಸಾಕ್ತಿದ್ದಾರೆ. ಅದೇ ರೀತಿ ದೆಹಲಿಯಲ್ಲೂ ಸಹ ಮತ್ತೆ ಒಂದು ಸುತ್ತಿನ ಹೋರಾಟ. ಅಮಿತ್ ಶಾ ರಾಜೀನಾಮೆ ಬೇಡಿಕೆಯನ್ನು ಮುಂದಿಟ್ಕೊಂಡು ಆಗತ್ತಾ ಅನ್ನುವಂತಹ ಚರ್ಚೆಗಳು ಈಗ ಜೋರಾಗ್ತಾ ಇದ್ದಾವೆ. ಸೊ ಪ್ರಧಾನ್ ನಂತರ ಯಾರ ಮೇಲೆ ಯಾರನ್ನ ಟಾರ್ಗೆಟ್ ಮಾಡಲಾಗುತ್ತೆ, ಯಾವ ಮಂತ್ರಿ ನೆಕ್ಸ್ಟ್ ರಾಜೀನಾಮೆ ಅನ್ನುವಂತಹ ಚರ್ಚೆಯಲ್ಲಿ ನಿತಿನ್ ಗಡ್ಕರಿಗಿಂತ ಮೊದಲು ಅಮಿತ್ ಶಾ ಹೆಸರು ಹೋಗ್ತಾ ಇದೆ. ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಮೋದಿ ಸರ್ಕಾರ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಅನ್ನುವಂತಹ ಸುದ್ದಿಗಳು ಇದಾವೆ. ಯಾಕಂದ್ರೆ ನರೇಂದ್ರ ಮೋದಿ ಯಾವುದೇ ಕಾರಣಕ್ಕೂ ತಮ್ಮ ಖಾಸಾ ಗೆಳೆಯ ಅಮಿತ್ ಶಾ ರಾಜೀನಾಮೆಯನ್ನ ಪಡೆಯೋದಕ್ಕೆ ಇಚ್ಛಿಸೋದಿಲ್ಲ. ಅವಕಾಶ ಸಿಕ್ಕರೆ ಈ ದೇಶದ ಉಪ ಪ್ರಧಾನಿ ಮಾಡಬೇಕು ಅಮಿತ್ ಶಾನ ಅಂತ ಒದ್ದಾಡ್ತಿರುವಂತಹ ನರೇಂದ್ರ ಮೋದಿ ಮಂತ್ರಿ ಸ್ಥಾನದಿಂದ ಅಮಿತ್ ಶಾನ ಕಿತ್ತು ತೆಗೆದು ಬಿಸಾಕ್ತಾರೆ ಅಥವಾ ರಾಜೀನಾಮೆ ಪಡ್ಕೊಳ್ತಾನೆ ಅನ್ನೋದು ಸಾಧ್ಯನೇ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಷ್ಟು ಸುಲಭವಾಗಿ ಅಮಿತ್ ಶಾ ರಾಜೀನಾಮೆ ಆಗೋದಿಲ್ಲ. ಬಟ್ ಅದಕ್ಕೆ ಒತ್ತಾಯ, ಒತ್ತಡ, ಹೋರಾಟ, ಚಳುವಳಿ ಯಾವ ಮಟ್ಟದ್ದು ಇರುತ್ತೆ, ಆಗುತ್ತಾ, ಇದರ ಮೇಲೆ ಮುಂದಿನ ರಾಜಕೀಯ ಬೆಳವಣಿಗೆಗಳು ಆಗ್ತವೆ. ಅದರ ಒಟ್ಟಿನಲ್ಲಿ ನಿತಿನ್ ಗಡ್ಕರಿಗಿಂತ ಮೊದಲು ಈಗ ಹೂ ಇಸ್ ನೆಕ್ಸ್ಟ್ ಅನ್ನುವ ಪ್ರಶ್ನೆಗೆ ಕೇಳಿ ಬರ್ತಾ ಇರುವಂತಹ ಹೆಸರು ಅಮಿತ್ ಶಾ ಅಷ್ಟೇ. ಸೊ ಇದಿಷ್ಟು ಅಮಿತ್ ಶಾ ನೆಕ್ಸ್ಟ್ ಟಾರ್ಗೆಟ್ ಅಥವಾ ನೆಕ್ಸ್ಟ್ ನಂಬರ್ ಇರೋದೇ ಅಮಿತ್ ಶಾದು ಅನ್ನೋದಕ್ಕೆ ನಮಗೆ ಈಗ ಬರ್ತಿರುವಂತಹ ಬೆಳವಣಿಗೆಗಳು ಮತ್ತು ಸೂಚನೆಗಳು. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.